ಟೋಬಿ ಮೂವಿಲಿ ಕ್ಲೈಮ್ಯಾಕ್ಸ್ ಸೀನ್ ಅಲ್ಲಿ ರಾಜ್ ಬಿ ಶೆಟ್ಟಿ ಅವ್ರು ಓಡಿಸಿದ ಕುದುರೆ ಇದು. ಸುನಿಲ್ ಶೆಟ್ಟಿ ಬಂದಾಗ ಈ ಕುದುರೆಗೆ ತುಂಬಾ ಮುದ್ದಾಡಿದ್ರು, ಬನ್ನಿ ತೋರಿಸ್ತೀನಿ. ಇದ್ರ ಹೈಟ್ ಆಗದೆ ಇಷ್ಟು. ನಮ್ಮ ಮಂಗ್ಳೂರಿಗೆ ಒಂದು ಒಳ್ಳೆ ಹೆಮ್ಮೆ ಕುದುರೆ ಇದು. ಈ ಕುದುರೆ ಕೃಷ್ಣ ಜನ್ಮಾಷ್ಟಮಿ ದಿವಸ ಹುಟ್ಟಿದ್ದು, ಸೊ ಹಾಗಾಗಿ ಇದಕ್ಕೆ ಕ್ರಿಶ್ ಅಂತ ಹೆಸರಿಟ್ಟಿದ್ದೀನಿ. ಶಾಂಭವಿ ಪ್ರೆಗ್ನೆಂಟ್ ಆಗಿದೆ ಈಗ. ಕಂಗ್ರಾಚುಲೇಷನ್ ಶಾಂಭವಿ. ಇದು ಮುಲ್ಕಿ ಅರಮನೆ ಅರಸೋರ್ದು ಇದು ಕುದುರೆ. ಇದು 2013-14 ಗೊತ್ತಿಲ್ಲ. ಅಭಿನಂದನ್ ಅವರು ರೋಶ್ನಿ ನಿಲಯಕ್ಕೆ ಕುದುರೆಯಲ್ಲಿ ಹೋಗಿ ಕಾಲೇಜ್ನ ಅಟೆಂಡ್ ಮಾಡ್ತಾ ಇದ್ರು. ಇವತ್ತು ಒಂದು ಕುದುರೆಯಿಂದ ಸುಮಾರು ಎಷ್ಟು ಕುದುರೆ ಅಭಿನಂದನ್ ಅವರೇ? ಇವತ್ತು 16 ಕುದುರೆ ಇದೆ. 16 ಕುದುರೆ. ವಾವ್. ಅವರ ಸ್ಟೇಬಲಿಗೆ ಕರ್ಕೊಂಡು ಬಂದಿದ್ದೀನಿ ನಿಮ್ಮನ್ನೆಲ್ಲ. ಬನ್ನಿ ಸ್ಟೇಬಲ್ ಹೇಗಿದೆ ನೋಡೋಣ. ಅಭಿನಂದನ್ ಅವರೇ, ವಿಶೇಷ ಏನು ಅಂತ ಹೇಳಿದ್ರೆ, ನಾನು ಸಣ್ಣವನಿರ್ಬೇಕಾದ್ರೆ ಈ ಟೆಕ್ಸ್ಟ್ ಬುಕ್ ಅಲ್ಲಿ ಓದಿದ್ದೆ ಸ್ಟೇಬಲ್ ಅಂತ ಹೇಳಿದ್ರೆ ಏನು, ಈ ಕುದುರೆಗಳ ಮನೆ ಅಂತ. ನೀವು ಮನೆ ಮಾತ್ರ ಅಲ್ಲ, ಕುದುರೆಗಳಿಗೆ ಅರಮನೆನೇ ಮಾಡಿದೀರಾ ಇಲ್ಲಿ. ತುಂಬಾ ಖುಷಿ ಆಯ್ತು. ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಅಂತ. ನೀವು ಬಂದ ಕುದುರೆ ನನ್ನ ಫೇವ್ರೆಟ್ ಹಾರ್ಸ್ ಇದು ಮುಲಾನ್ ಅನ್ಬಿಟ್ಟು. ಇದು ರೀಸೆಂಟ್ ಆಗಿ ಒಂದು 7 ವರ್ಷ ಕುದುರೆ ಇದು. ದಿಸ್ ಇಸ್ ರಿಟೈರ್ಡ್ ರೇಸ್ ಹಾರ್ಸ್ ಇದು. ಇದು ಶೋ ಜಂಪಿಂಗ್ ಕಾಂಪಿಟೇಷನ್ ಅಲ್ಲಿ ಈ ಸತಿ ಒಳ್ಳೆ ಮೆಡಲ್ ತಂದಿದೆ ನಮಗೆ. ಸೊ ವೆರಿ ಯಂಗ್ ಹಾರ್ಸ್, ಎನರ್ಜೆಟಿಕ್ ಹಾರ್ಸ್. ಫಸ್ಟ್ ಶೋ ಜಂಪಿಂಗ್ ಕಾಂಪಿಟೇಷನ್ ಬೆಂಗಳೂರಲ್ಲಿ ನಡೀತದೆ. ಸೊ ಇದು ಹೋಗಿ ಗೆದ್ಕ ಬಂದಿದೆ. ನಮ್ಮ ಮಂಗ್ಳೂರಿಗೆ ಒಂದು ಒಳ್ಳೆ ಹೆಮ್ಮೆ ಕುದುರೆ ಇದು. ಬನ್ನಿ ಹೆಂಗೆ ತೋರಿಸ್ತೀನಿ. ಫಸ್ಟ್ ನಮ್ಮ ಸಾಂಬಾ ಇಂದ ಇದೆ. ನಮ್ಮ ಸಾಂಬಾ ಫೇವ್ರೆಟ್ ಡಾಗ್ ನಮ್ದು, ಗಾರ್ಡಿಂಗ್ ಡಾಗ್, ಬೆಲ್ಜಿಯಂ ಮೆಲಿನೋಸ್ ಬ್ರೀಡ್ ಇದು. ರೀಸೆಂಟ್ ಆಗಿ ಕದ್ರಿ ಪಾರ್ಕ್ ಅಲ್ಲಿ ಡಾಗ್ ಶೋ ನಡೆದಾಗ ಇದು 2nd ಪ್ಲೇಸ್ ಬಂದಿದೆ ಬೆಲ್ಜಿಯಂ ಮೆಲಿನೋಸ್ ಕ್ಯಾಟಗರಿಲಿ. ವೆರಿ ನೈಸ್. ದಿಸ್ ಇಸ್ ಕಂಟ್ರಿ ಶೇರ್ ಅಗಸ್ತ್ಯ. ಇದು ಕಂಟ್ರಿ ಶೇರ್ ಅಂತ. ಇದು ಸ್ಟೇಬಲ್ ಚೇಂಜ್ ಆಗಿದೆ. ಇಟ್ ಇಸ್ ಆಲ್ಸೋ ರಿಟೈರ್ಡ್ ಗುಡ್ ರೇಸ್ ಹಾರ್ಸ್ ಇದು. ಇದು ಶೋ ಜಂಪಿಂಗ್ ಹಾರ್ಸ್ ಇದು. ಮೈಸೂರಿನ ತಂದಿದ್ದು, ಮೈಸೂರು ಮಹಾರಾಜ ಸ್ಟೇಬಲ್ ಅಲ್ಲಿ ಇತ್ತಿದ್ದು. ಹೌದಾ? ಹೌದಾ. ಕಂಟ್ರಿ ಶೇರ್ ಅಂತ. ನೆಕ್ಸ್ಟ್ ಕೆಲವು ಕುದುರೆಗಳು ರೈಡಿಂಗ್ ಅರೇನಾದಲ್ಲಿದೆ. ಇದು ಹೊಸದಾಗಿ ಬಂದಿರೋದು ರೆಸ್ಕ್ಯೂಡ್ ಹಾರ್ಸ್ ಇದು. ರೆಸ್ಕ್ಯೂಡ್ ಇದು ನೋಡಿ, ತುಂಬಾ ಇದು ಇಂಪಾರ್ಟೆಂಟ್ ಇದು. ಕೆಲವರು ಕುದುರೆ ತಗೊಂಡು ಸಾಕ್ತಾರೆ, ಸಾಕಾಗದೆ ಕೊನೆಗೆ ಕುದುರೆಗೆಲ್ಲ ಗಾಯ ಆಗಿದೆ, ಮತ್ತೆ ಮುಖದೆಲ್ಲ ನೋಡಿರ್ಬೋದು ಸ್ವಲ್ಪ ಸ್ಕಿನ್ ಇನ್ಫೆಕ್ಷನ್ ಆಗಿದೆ. ನಾವು ಇಂಥ ಕುದುರೆ ತಂದು ಇದನ್ನ ಸಾಕಿ ಇದಕ್ಕೊಂದು ಒಳ್ಳೆ ಸ್ಟೇಬಲ್, ನೀವ್ ಹೇಳಿದ ಅರಮನೆ ಅಂತ, ನಿಜವಾದ ಅರಮನೆ ತೋರಿಸ್ತೀವಿ ಕುದುರೆಗೆ. ಇನ್ 1 ತಿಂಗಳು ಬಿಟ್ಟು ನೋಡಿ, ಕುದುರೆ ತರ ಇರಲ್ಲ, ಅದು ಆನೆ ತರ ಸೈಜ್ ಆಗುತ್ತೆ ಇದು. ಸೂಪರ್. ಓಕೆ. ನೆಕ್ಸ್ಟ್ ಇದು ನನ್ನ ಇನ್ನೊಂದು ಫೇವ್ರೆಟ್ ಹಾರ್ಸ್ ಇದು. ಇದು ಆಲ್ವೇಸ್ ವಿನ್ನಿಂಗ್ ಚಾಂಪಿಯನ್ ಏಂಜಲ್ ಅಂತ. ಇದು ನನ್ನ ಹತ್ರ ಬಂದು ಒಂದು 4-5 ಇಯರ್ಸ್ ಆಯ್ತು. ಶಿ ಇಸ್ ಆಲ್ಸೋ ವೆರಿ ಯಂಗ್ ಹಾರ್ಸ್ ಇದು. ಒಂದು 6 ವರ್ಷದ ಒಳಗಡೆ ಇದೆ ಕುದುರೆ. ಇದು ತರೋ ಬ್ರೀಡ್ ಅಂತ. ಇದು ತುಂಬಾ ಒಳ್ಳೆ ಕುದುರೆ, ಮಕ್ಕಳಿಗೆ ತುಂಬಾ ನಂಬಿಕೆ ಕುದುರೆ. ಚಿಕ್ಕ ಮಕ್ಕಳು ಕೂಡ, 6 ವರ್ಷದ ಮಕ್ಕಳು ಕೂಡ ಓಡಿಸಬಹುದು ಇದು ಆರಾಮಲ್ಲಿ. ನೋಡಿ, ಇದು ನಮ್ಮ ಸೆಲೆಬ್ರಿಟಿ ಹಾರ್ಸ್ ಇದು. ಇದು ಮಾಯಾ ಅಂತ. ಸೊ ಇದು ರೀಸೆಂಟ್ ಆಗಿ ಟೋಬಿ ಮೂವಿಲಿ ಕ್ಲೈಮ್ಯಾಕ್ಸ್ ಸೀನ್ ಅಲ್ಲಿ ರಾಜ್ ಬಿ ಶೆಟ್ಟಿ ಅವ್ರು ಓಡಿಸಿದ ಕುದುರೆ ಇದು. ಮತ್ತೆ ವೆರಿ ಟ್ರಸ್ಟ್ ವರ್ದಿ ಹಾರ್ಸ್. ಚಿಕ್ಕ ಮಕ್ಕಳು ಯಾರು ಫಸ್ಟ್ ರೈಡಿಂಗ್ ಕಲಿಬೇಕು ಅಂತ ಬಂದ್ರೆ, ನಮ್ದು ಬಿಗಿನರಿಗೆ ಕಾರ್ ಡ್ರೈವಿಂಗ್ ಕಲ್ತಂಗೆ ಇದು ನಮ್ ಬಿಗಿನರ್ಗೆ ಬೆಸ್ಟ್ ಹಾರ್ಸ್ ಇದು ಮಾಯಾ ಅಂತ. ಯಾಕೆ ಮಾಯಾ ಅಂತ ಇಟ್ರಿ ಇದಕ್ಕೆ? ಮಾಯಾ ಅಂತ ಅಂದ್ರೆ ನನಗೆ ತುಂಬಾ ಆಸೆಗಳು. ನಮ್ಮ ಇಂಡಿಯನ್ ನೇಮ್ಸ್ ಇಡ್ಬೇಕು ಅಂತ ನಂಗೆ ತುಂಬಾ ಆಸೆ. ಕೆಲವು ಅನಿವಾರ್ಯತೆ ಅದ್ರದ್ದು, ಈಗ ಹೆಸರು ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡ್ಕೊಂತೀವಲ್ಲ, ಆ ಕುದುರೆಗಳಿಗೆ ಕಂಟ್ರಿ ಶೇರ್, ಏಂಜಲ್, ಮುಲಾನ್ ಅಂತ ಅದೇ ಹೆಸರು ಬರುತ್ತೆ. ನನ್ ಕೈಗೆ ಬಂದಿದ್ ಕುದುರೆ, ಇಲ್ಲೇ ಹುಟ್ಟಿದ ಕುದುರೆಗಳಿಗೆಲ್ಲ ನಾನು ಈ ತರ ಇಂಡಿಯನ್ ನೇಮ್ಸ್ ಜಾಸ್ತಿ ಇಡ್ತೀನಿ. ಟೋಬಿಯಲ್ಲಿ ಫೀಚರ್ ಆಗಿದೆ. ಟೋಬಿಯಲ್ಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ ಇದು. ಓಕೆ. ನೆಕ್ಸ್ಟ್ ನಮ್ಮ ರೀಸೆಂಟ್ ಆಗಿ ಎಲ್ಲರದ್ದು ಫೇವ್ರೆಟ್, ರೀಸೆಂಟ್ ಆಗಿ ಸುನಿಲ್ ಶೆಟ್ಟಿ ಬಂದಿದ್ರು. ಸುನಿಲ್ ಶೆಟ್ಟಿ ಬಂದಾಗ ಈ ಕುದುರೆಗೆ ತುಂಬಾ ಮುದ್ದಾಡಿದ್ರು, ಬನ್ನಿ ತೋರಿಸ್ತೀನಿ. ಇದು ವಿಶೇಷತೆ ಏನಂದ್ರೆ ಕ್ರಿಸ್ಮಸ್ ದಿವಸ ಹುಟ್ಟಿದ್ದು, ಅದಕ್ಕೆ ಸ್ಯಾಂಟಾ ಅಂತ ಹೆಸರಿಟ್ಟಿದೀವಿ. ಇದು ಮಿನೇಚರ್ ಪೋನೀಸ್ ಅಂತ ಕರೀತಾರೆ, ಶೆಟ್ಲ್ಯಾಂಡ್ ಪೋನೀಸ್. ಇದ್ರ ಹೈಟ್ ಆಗದೆ ಇಷ್ಟು, ಇಷ್ಟ ಹೈಟ್ ಆಗೋದು. ಇದು ಚಿಕ್ಕ ಮಕ್ಕಳಿಗೆ, 3 ವರ್ಷ 4 ವರ್ಷ ಮಕ್ಕಳಿಗೆ ಕೊಡಂತ ಕುದುರೆ. ತುಂಬಾ ಕ್ಯೂಟ್ ಇದು. ಇದು ತಾಯಿ, ಇದು ಬೆಲ್ಲ ಅಂತ. ಇದು ಅದ್ರ ಮರಿ ಸ್ಯಾಂಟಾ ಅಂತ, ಗಂಡು ಮರಿ. ಇದು 1 ತಿಂಗಳಾಗಿದ್ಯಾ? ಇದು ಜಸ್ಟ್ 1 ತಿಂಗಳಾಯ್ತು. 25th ಡಿಸೆಂಬರ್ಗೆ ಹುಟ್ಟಿದ್ದು. January 25th ಇದು 1 ತಿಂಗಳಾಗಿದೆ. 1 ತಿಂಗಳು 3 days ಆಗಿದೆ. ತುಂಬಾ ಪ್ರೀತಿ ಕುದುರೆ ಇದು. ಮತ್ತೆ ಅದ್ರದ್ದು ತಾಯಿ ಬೆಲ್ಲ ಅಂತ, ಚಿಕ್ಕ ಮಕ್ಕಳು ತುಂಬಾ ನಾಚಿಕೆ ಅಂದ್ರೆ ಅದಕ್ಕೆ ಶೈ ಸ್ವಲ್ಪ. ಮರಿ ಇದೆಲ್ಲ ಪ್ರೊಟೆಕ್ಟಿವ್ ಸ್ವಲ್ಪ ಈಗ. ನೆಕ್ಸ್ಟ್ ಇದು ಇನ್ನೊಂದು ನಮ್ಮ ವೈಟ್ ಕುದುರೆಗಳಲ್ಲಿ ಇದೊಂದು ಒಳ್ಳೆ ಹೈಟ್ ಕುದುರೆ ಇದು. ಇದು ಕೂಡ ತುಂಬಾ ದೊಡ್ಡ ಮೂವಿಲಿ ಆಕ್ಟ್ ಮಾಡಿದೆ, ಬಟ್ ನಾವು ಹೇಳಕ್ಕಾಗಲ್ಲ ಅಷ್ಟೇ. ತುಂಬಾ ದೊಡ್ಡ ಮೂವಿಲಿ ಆಕ್ಟ್ ಮಾಡಿದೆ. ಇಡೀ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಆಕ್ಟ್ ಮಾಡಿರೋಂತ ಕುದುರೆ. ಗೆಸ್ ಮಾಡ್ತಾರೆ. ಅದೇ ಕ್ವಶನ್ ಮಾರ್ಕ್ ಬಿಟ್ಟಿದೀವಿ ಜನಗೆ. ವಾವ್, ಯಾವ ತರ ಈ ಪ್ಯಾಷನ್ ಉಟ್ಕೊಳ್ತು ಅಂತ. ಮನೆಯಲ್ಲಿ ಬೆಕ್ಕು ನಾಯಿ ಎಲ್ಲ ಸಾಕ್ಬೋದು, ಬಟ್ ಈ ಕುದುರೆ ಸಾಕೋದು ಎಲ್ಲಿಂದ ಸ್ಟಾರ್ಟ್ ಆಯ್ತು? ಅಂದ್ರೆ ನನಗೆ ಮುಂಚೆಯಿಂದನೂ ಪ್ರಾಣಿ ಪಕ್ಷಿಗಳನ್ನ, ನಾವೆಲ್ಲ ಬೇಸಿಕಲಿ ಮಲ್ನಾಡ್ ಭಾಗದಿಂದ ಬಂದವರು. ನಮಗೆ ಪ್ರಾಣಿ ಪಕ್ಷಿಗಳು, ಕಾಡು ಪ್ರಾಣಿ ನೋಡಿ ಬೆಳೆದವರು. ಮತ್ತೆ ನಾನು ಈ ಕಾಲೇಜಿಗೆ ಹೋಗೋದೊಂದು ಆಸಕ್ತಿ. ಅದೇನೋ ಕುದುರೆ ನೋಡಿದ ತಕ್ಷಣ ನಮ್ಗೆ ಒಂಥರ ವೈಬ್ರೇಷನ್ ಮೈಯಲ್ಲಿ. ಆ ವೈಬ್ರೇಷನ್ ಇವತ್ತು ಇಲ್ಲಿ ಒಂದು ಒಳ್ಳೆ ನಾಕ್ಔಟ್ ಆಗಿದೆ.
ಸೊ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಫಸ್ಟ್ ಹಾರ್ಸ್ ರೈಡಿಂಗ್ ಸ್ಕೂಲ್ ನಾನು ಮಾಡಿದ್ದೀನಿ, ಖುಷಿ ಇದೆ. ಇದು ಕ್ರಿಶ್ ಅಂತ, ಈ ಕುದುರೆ ಕೃಷ್ಣ ಜನ್ಮಾಷ್ಟಮಿ ದಿವಸ ಹುಟ್ಟಿದ್ದು. ಸೊ ಹಾಗಾಗಿ ಇದಕ್ಕೆ ಕ್ರಿಶ್ ಅಂತ ಹೆಸರಿಟ್ಟಿದ್ದೀನಿ. ಇಲ್ಲೇ ಹುಟ್ಟಿದ್ದು, 2.5 ವರ್ಷ ಹಿಂದೆ ಹುಟ್ಟಿದ್ದು. ಈಗ ದಿಸ್ ಇಸ್ ರೆಡಿ ಟು ರೈಡ್ ಈಗ. ಸೊ ಅದಕ್ಕೆ ಪ್ರೀತಿಯಿಂದ ಕ್ರಿಶ್ ಅಂತ ಇಟ್ಟಿದೀವಿ. ನಮ್ ಫಸ್ಟ್ ಅಕಾಡೆಮಿಲಿ ಹುಟ್ಟಿದಂತ ಕುದುರೆ ಇದು. ಇದು ನೀವು ನೋಡ್ಲೇಬೇಕು. ಈ ಕುದುರೆ ಮುಲಕಿ ಅರಸರ್ ಇದಾರೆ ಆಯ್ತಾ, ಅವ್ರದ್ದು ಕುದುರೆ ಇದು. ಪರ್ಸನಲ್ ಆಗಿ ನಾನೇ ಸ್ಟೇಬಲ್ ಮಾಡ್ತೀನಿ. ಯಾರಿಗೆ ಕುದುರೆ ಸಾಕ್ಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ನನ್ ಜಾಗದಲ್ಲೇ ಇಟ್ಟು ಸಾಕ್ಬೋದು. ಇದು ಮುಲ್ಕಿ ಅರಮನೆ ಅರಸರ್ದು ಇದು ಕುದುರೆ. ಇದು ಗೌತಮ್ ಜೈನ್ ಅಂದ್ಬಿಟ್ಟು ಅವರು ಮುಲ್ಕಿ ಅರಸರ ಮಗ. ಸೊ ನಾನು ಈ ಕುದುರೆನ ಶಾಂಭವಿ ಅಂತ ಹೆಸರು, ತುಂಬಾ ಪ್ರೀತಿ. ಶಾಂಭವಿ ಪ್ರೆಗ್ನೆಂಟ್ ಆಗಿದೆ ಈಗ. ಹೌದಾ? ಹೌದೌದೌದು. ಕಂಗ್ರಾಚುಲೇಷನ್ ಶಾಂಭವಿ. ಸೂಪರ್. ಕದ್ರಿ ಪಾರ್ಕ್ ಆಪೋಸಿಟ್ ಅಲ್ಲಿ ಇದೆ. ಅರೌಂಡ್ 2000 ಸ್ಟೂಡೆಂಟ್ಸ್ ಗಿಂತ ಜಾಸ್ತಿ ಮಕ್ಳಿಗೆ ನಾನು ಟ್ರೈನ್ ಮಾಡಿದ್ದೀನಿ. ಸುಮಾರು ಜನ ನನ್ನ ಹತ್ರ ಟ್ರೈನ್ ಮಾಡಿದ ಮಕ್ಕಳು ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಹೋಗಿದ್ದಾರೆ. ಸೊ ನಮಗೆ ತುಂಬಾ ಹೆಮ್ಮೆ ಇದೆ. ನಾನೇನ್ ರಿಕ್ವೆಸ್ಟ್ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಜನ ಎಲ್ಲ ಬಂದು ಇದನ್ನ ಅವಕಾಶನ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ವೆರಿ ನೈಸ್, ಆಲ್ ದ ಬೆಸ್ಟ್. ಖುಷಿ ಆಯ್ತು. ಇಲ್ಲೊಂದು 4 ದಿವಸ ಬಂದ್ರೆ ನಮಗೂ ಸಾಕೋಣ ಅಂತ ಆಗುತ್ತೆ, ಆ ತರ ಫೀಲಿಂಗ್ ಇದೆ. ಅಂಡ್ ಆಲ್ ದ ಬೆಸ್ಟ್ ಅಭಿನಂದನ್ ಅವರೇ. ಇನ್ನೂ ಅಕಾಡೆಮಿ ದೊಡ್ಡದಾಗಿ ಗ್ರೋ ಆಗ್ಲಿ. ಥ್ಯಾಂಕ್ ಯು ವೆರಿ ಮಚ್.